ಬಂದಿದ್ದೀನಿ. ಹೇಳ್ತಾ ಇದ್ದೀನಿ ಇರು. ಏನು ಹೇಳುವಂಥದ್ದು? ನಾನು ಕೇಳುವಂತಹದ್ದೇನಿದೆ? ನಾನು ಕೇಳಿದಕ್ಕೆ ಉತ್ತರ ನೀಡುವಂತಹದ್ದಲ್ಲವೇ? ಏನು? ಏನು ಮಗಳೇ? ಎಲ್ಲ ಒಳ್ಳೆದ ಏನು ಮಗನೇ? ಏನು ಮಕ್ಕಳೇ? ಒಳ್ಳೆದಾಯಿ. ಇನ್ನೇನು ಮಗನೇ? ಇನ್ನೇನು ಮಕ್ಕಳೇ? ಇನ್ನೇನು ಮಗಳೇ? ಸಂತೋಷ ಅಲ್ಲವೇ? ಇನ್ನೇನು? ಚಿತ್ರಗೀತ ಆಗ್ತಾ ಇದೆ. ತಡೆ ಮಾಡಿಟ್ಟಿರುವಂತಹದ್ದಲ್ಲವೇ ಮಗು? ಒಂದು ವ್ಯಕ್ತಿಯಿಂದ ತಡೆಯಾಗಿರುವಂತಹದ್ದಲ್ಲವೇ ಮಗು? ನಿನ್ನ ಪಾಲು ನನಗೆ ಸಿಗುವ ಹಾಗೆ ಮಾಡಿದರಾಯ್ತಲ್ಲವೇ ಮಗು? ಅತಿ ಶೀಘ್ರದಲ್ಲಿ ಆಗುವುದಿಲ್ಲ ಮಗಳೇ. ಕೆಲವೊಂದು ಭಾಗದಲ್ಲಿ ತಡೆ ಇದೆ ಮಗು. ಏನು? ಅದನ್ನು ಸರಿಪಡಿಸಿ ವರ್ಷದ ಒಳಗೆ ನಿನಗೆ ಆಗುವ ಹಾಗೆ ನಡೆಸಿಕೊಡ್ತೇನೆ ಮಗು. ಏನು ತಿಳಿಯುತ್ತಲ್ಲವೇ? ಬಂದಿದ್ದೀಯಲ್ಲವೇ? ನನ್ನನ್ನು ನಂಬಿಕೊಂಡು ಈ ಸ್ಥಾನಕ್ಕೆ ಖಂಡಿತವಾಗಿ ಅನುಗ್ರಹ ರಕ್ಷೆ ನೀಡುತ್ತೇನೆ ಮಗು. ಏನು? ಇನ್ನೇನು ಮಗು? ಮನೆಯಲ್ಲಿರೋ ತಾಯಿ ಹೆಂಗಮ್ಮ? ಯಾರ ತಾಯಿ ಮಗು? ನಾನು ಪೂಜೆ ಮಾಡ್ತಾ ಇರೋ ತಾಯಿ. ಮನೆಯಲ್ಲಿರುವಂತಹ ತಾಯಿ ಅಂದರೆ ಹೆತ್ತ ತಾಯಿ ಅಂತಾಗಬೇಕಾ? ಅಲ್ಲಮ್ಮ, ಇವರು ಹೆಂಡತಿ ಮೇಲೆ ಬರುತ್ತಾ ಅಂತ. ಬರುವುದಿದ್ದರೆ ಈ ಸ್ಥಾನದಲ್ಲಿ ಬರಬಹುದಲ್ಲವೇ? ಪರಿಪೂರ್ಣವಾಗಿ ಬಂದು ನುಡಿಯಿಡಬೇಕಲ್ಲವೇ ನನ್ನ ಸ್ಥಾನದಲ್ಲಿ? ಏನು ಏನು ಎತ್ತ ಅಂತ ಸ್ಪಷ್ಟ ರೀತಿಯಲ್ಲಿ ನುಡಿಯಾಗಬೇಕಲ್ಲವೇ ಈ ಸ್ಥಾನದಲ್ಲಿ? ಏನು ಸ್ಪಷ್ಟ ರೀತಿಯಲ್ಲಿ ನುಡಿಯಿಡಬಹುದಲ್ಲವೇ? ಹೇಳ್ತಾ ಇದ್ದೀನಿ ಇರು. ಏನು ಹೇಳುವಂತದ್ದು? ನಾನು ಕೇಳುವಂತಹದ್ದೇನಿದೆ? ನಾನು ಕೇಳಿದಕ್ಕೆ ಉತ್ತರ ನೀಡುವಂತಹದ್ದಲ್ಲವೇ?
ಸ್ಥಾನದಲ್ಲಿ ಮಗನು ಕೇಳಿದ್ದಾನಲ್ಲ ಅವನಿಗೆ ಉತ್ತರ ನೀಡು. ನುಡಿ ಬರ್ಲಿ ನಾನು ಇರೋದು ಸುಳ್ಳ ನಿಮ್ಗೆ ಇರೋದು ಸತ್ಯನಮ್ಮ, ಸತ್ಯನೇ. ಹೇಳು. ಹೇಳಿ ಇರೋದು ಸತ್ಯನೇ. ಅದಕ್ಕೆ ನಾನು ತಂದು ಪೂಜೆ ಮಾಡ್ತಾ ಇರತ್ತಾನೆ. ನಾನು 6 ವರ್ಷದಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ ತಾನೆ. ಒಳ್ಳೇದ್ ಮಾಡಿಲ್ಲ ಮಾಡಿದ್ಯಾ? ಇವತ್ತು ಅಮ್ಮ ಕರ್ಸ್ಕೊಂಡ್ರು ನಾನು ಬಂದಿದ್ದೀನಿ ಜೊತೆಯಲ್ಲಿ, ಇಲ್ಲಿ ಬಂದಿದ್ದೀನಿ. ಇರೋದಕ್ಕೆ ತಾನೆ 6 ವರ್ಷದಿಂದ ನಾನು ತಂದು ನೀನು ಪೂಜೆ ಮಾಡ್ತಾ ಇರೋದು. ಸುಮ್ಮನೆ ನಿನ್ನ ಬೆಂಕಿ ನಿನ್ನ ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಲ್ಲ, ಸ್ವಂತ ಮನೆನೇ ಬಿಟ್ಟಿದ್ದೀನಲ್ಲ. ಅನುಗ್ರಹ ನೀಡಬೇಕಲ್ಲವೇ? ಸ್ಪಷ್ಟ ರೀತಿಯಲ್ಲಿ ಆದರೆ ಒಂದು ಭಾಗದಲ್ಲಿ ತಡೆ ಮಾಡಿಟ್ಟಿರುವಂತಹದ್ದು ಅಲ್ಲವೇ ಮಗು? ಹೌದಮ್ಮ. ಏನು ತಡೆ ಮಾಡಿಟ್ಟಿರುವಂತಹದ್ದಲ್ಲವೇ? ಏನು ಮಗನೇ? ಹೌದಮ್ಮ. ಸ್ಪಷ್ಟ ರೀತಿಯಲ್ಲಿ ನುಡಿ ಬರುವಂತಹದ್ದಿಲ್ಲವೇ? ಏನು ಮಗನೇ? ಹೌದಮ್ಮ. ಅದು ನಾನು ಪೂಜೆ ಮಾಡ್ತಾ ಇದ್ದೀನಿ. ಬರುವಂತ ಶಕ್ತಿಯನ್ನು ತಡೆ ಮಾಡಿಟ್ಟಿದ್ದಾರಲ್ಲವೇ ಮಗು? ಹೌದಮ್ಮ. ಬರುವಂತ ಶಕ್ತಿ ಸ್ಪಷ್ಟ ರೀತಿಯಲ್ಲಿ ಬರುವಂತಹದ್ದಲ್ಲವೇ? ಏನು ಮಗನೇ? ಹೌದಮ್ಮ. ಪರಿಪೂರ್ಣವಾದ ಅನುಗ್ರಹ ಇದೆಯಾ ಮಗು? ಇಲ್ಲಮ್ಮ. ಅಲ್ಲವೇ ಮಗು? ಈ ಸನ್ನಿಧಾನಕ್ಕೆ ಬಂದಿದ್ದೆಲ್ಲವೇ ಮಗು? ಏನೇ ಇದ್ದರೂ ಅದನ್ನು ಹೊಡೆದೋಡಿಸಿ ಬರುವಂತ ಶಕ್ತಿ ಸ್ಪಷ್ಟ ರೀತಿಯಲ್ಲಿ ಬರುವ ಹಾಗೆ ನಡೆಸಿಕೊಡುತ್ತೇನೆ ಮಗು. ಒಳ್ಳೆ ರೀತಿಯಲ್ಲಿ ಗೋಚರಕ್ಕೆ ಬಂದು ಒಳ್ಳೆ ನುಡಿ ಕೊಡುವ ಹಾಗೆ ನಡೆಸಿಕೊಡುತ್ತೇನೆ ಮಗು. ಇಲ್ಲಿನಿಂದ ಒಂದು ಗಂಧ ಸಾಧವನ್ನು ತೆಗೆದುಕೊಂಡು ಹೋಗು ಮಗು. ಏನು? ಇನ್ನೇನು ಮಗು? ಖಂಡಿತವಾಗಿ ಮುಂದೆ ಅನುಗ್ರಹ ನೀಡುತ್ತೇನೆ. ಖಂಡಿತವಾಗಿ ನೀಡುತ್ತೇನೆ ಮಗನೇ. ಮಗಳಿಂದ ಒಂದು ಗಂಧ ಸಾಧವನ್ನು ತೆಗೆದುಕೊಂಡು ಹೋಗು ಮಗು. ಮುಂದಿದ್ದ ನನ್ನ ನೋಡಿಕೊಳ್ಳುತ್ತೇನೆ. ಕೆಟ್ಟ ಶಕ್ತಿಗಳನ್ನು ಹೊಡೆದೋಡಿಸಬೇಕಲ್ಲವೇ ಮಗು? ಪ್ರಥಮವಾಗಿ ಏನು? ತಾಯಿಯನ್ನು ಕರೆದುಕೊಂಡು ಬಾ. ಮುಂಚಿತವಾಗಿ ತಿಳಿಸಿ ಬಾ ಮಗು. ಏನು? ಮುಂಚಿನ ದಿನ ಫೋನ್ ಮಾಡಿ ಭಯ ಪಡುವಂತಹದ್ದೇನಿದೆ ಮಗು? ನಡೆಸಿಕೊಂಡು ಹೋಗುತ್ತೀಯಾ? ಖಂಡಿತವಾಗಿ ಅನುಗ್ರಹ ಆಗುತ್ತದೆ. ಚಿಂತನೆ ಮಾಡಬೇಡ ಮಗು. ಏನು ತಿಳಿಯುತ್ತಲ್ಲವೇ ಮಗು? ನಾನಿದ್ದೇನೆ. ಅದಕ್ಕೆ ಇಲ್ಲಿ ಬಂದಿದ್ದೀನಿ ನೋಡ್ರಿ. ನಾನು ಅದಕ್ಕೆ ಎಲ್ಲರನ್ನ ಬಿಟ್ಟು ದೂರ ಹೋಗ್ಬಿಡೋಣ ಅಂತ ಮನ್ಸೇ ಆಗ್ಬಿಟ್ಟತಿ. ಇರ್ಲೇಬಾರ್ದು ಅಂತ ಜೀವಕ್ಕೆ ತೊಂದರೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ ನಾನು. ಅಷ್ಟು ಸುಲಭದಲ್ಲಿ ಇರುವಂತ ಶಕ್ತಿಗಳು ಬಿಡುವಂತ ಅಲ್ಲವೇ ಮಗಳೇ? ಬಿಡುವಂತಹದ್ದಲ್ಲವೇ? ನಿನ್ನ ಋಣಗಳು ಇನ್ನೂ ಇದೆಯಲ್ಲವೇ ಮಗಳೇ? ಹಾಗೆ ಹೋಗಲು ಸಾಧ್ಯವೇ? ಹೇಳಿದ್ದನ್ನು ಮಾಡು ಮಗಳೇ. ಸರಿ ಅಮ್ಮ. ಎಲ್ಲವೂ ಸರಿಪಡಿಸಿಕೊಡುತ್ತೇನೆ. ಸರಿ. ಏನು ತಿಳಿಯುತ್ತಲ್ಲವೇ?